ಸರ್ವಶಕ್ತನಾಗಿರುವ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆ ನಿಂತಿರುವಂತಹ ನನ್ನ ಎಲ್ಲ ದೇವಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ, ಸತ್ಯ ಸಂದೇಶ ಎಂಬ ಆತ್ಮಿಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿಕೊಳ್ಳೋಣ. ಸರ್ವಶಕ್ತನಾಗಿರುವಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಅತ್ಯಂತ ಘನವಾದ ನಾಮಕ್ಕೆ ಸ್ತೋತ್ರ. ದೇವಾ, ಈ ಒಂದು ಸತ್ಯ ಸಂದೇಶ ಎಂಬ ಆತ್ಮಿಕ ಕಾರ್ಯಕ್ರಮವನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಶೀರ್ವಾದ ಮಾಡು ದೇವರೇ. ಇದರ ಮೂಲಕ ಅನೇಕ ಜನರ ಹೃದಯಗಳು ಪರಿವರ್ತನೆಯಾಗುವುದಕ್ಕೂ, ಅನೇಕರು ನಿನ್ನ ಹಿಂದೆ ಹೆಜ್ಜೆ ಇಟ್ಟು ನಿನ್ನ ರಾಜ್ಯಕ್ಕೆ ಬಾಧ್ಯಸ್ಥರಾಗಲಿಕ್ಕೂ ಕೃಪೆ ಕೊಡಪ್ಪ ದೇವರೇ. ಸ್ತುತಿಗೀತೆಯನ್ನು ಆಡುವಾಗಲೂ, ನಿನ್ನ ಜೀವವುಳ್ಳ ವಾಕ್ಯವನ್ನು ಧ್ಯಾನಿಸುವಾಗಲೂ ನಿಮ್ಮ ಆತ್ಮನ ನಡೆಸುವಿಕೆ ನಮ್ಮೆಲ್ಲರೊಂದಿಗೆ ಇರಲಿ. ಈ ಕಾರ್ಯಕ್ರಮದ ಮೂಲಕ ಅನೇಕರು ಆತ್ಮೀಕವಾಗಿ, ಶಾರೀರಿಕವಾಗಿ, ಭೌತಿಕವಾಗಿ ಆಶೀರ್ವಾದ ಹೊಂದಲಿಕ್ಕೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ನಮ್ಮ ತಂದೆಯೇ, ಆಮೇನ್. ಈ ಸಮಯದಲ್ಲಿ ಒಂದು ಕ್ರಿಸ್ಮಸ್ ಗೀತೆಯನ್ನು ಆಡುವುದರ ಮೂಲಕ ನಮ್ಮ ದೇವರನ್ನ ನಾವು ಘನಪಡಿಸೋಣ. ಒಂದು ದಿನ ಮಧ್ಯರಾತ್ರಿಯಲ್ಲಿ ಯೇಸು ಜನಿಸಿದರು ಬೆತ್ಲೆಹೇಮಲ್ಲಿ. ಯೇಸು ಜನಿಸಿದರು ಬೆತ್ಲೆಹೇಮಲ್ಲಿ. ಒಂದು ದಿನ ಮಧ್ಯರಾತ್ರಿಯಲ್ಲಿ ಯೇಸು ಜನಿಸಿದರು ಬೆತ್ಲೆಹೇಮಲ್ಲಿ. ಯೇಸು ಜನಿಸಿದರು ಬೆತ್ಲೆಹೇಮಲ್ಲಿ. ಬಂಗಾರದ ವೀಣೆಯೊಂದಿಗೆ ಆಡಿದರು ದೇವದೂತರು. ಬಂಗಾರದ ವೀಣೆಯೊಂದಿಗೆ ಆಡಿದರು ದೇವದೂತರು. ಭೂಮಿಯಲ್ಲಿ ಸಮಾಧಾನ, ಮನುಷ್ಯರಲ್ಲಿ ಶಾಂತಿ. ಭೂಮಿಯಲ್ಲಿ ಸಮಾಧಾನ, ಮನುಷ್ಯರಲ್ಲಿ ಶಾಂತಿ. ಏಸಯ್ಯನಿಂದ ಬಂತು, ಏಸಯ್ಯನಿಂದ ಬಂತು. ಒಂದು ದಿನ ಮಧ್ಯರಾತ್ರಿಯಲ್ಲಿ ಯೇಸು ಜನಿಸಿದರು ಬೆತ್ಲೆಹೇಮಲ್ಲಿ. ಯೇಸು ಜನಿಸಿದರು ಬೆತ್ಲೆಹೇಮಲ್ಲಿ. ಕುರುಬಾರು ಕುರಿ ಕಾಯುತ್ತಾ ಕೂತಿದ್ದರು ಆ ರಾತ್ರಿಯಲ್ಲಿ. ಕುರುಬಾರು ಕುರಿ ಕಾಯುತ್ತಾ ಕೂತಿದ್ದರು ಆ ರಾತ್ರಿಯಲ್ಲಿ. ದೇವಾರ ದೂತರು ಬಂದು ಹೇಳಿದರು ಅವರಿಗೆ. ದೇವಾರ ದೂತರು ಬಂದು ಹೇಳಿದರು ಅವರಿಗೆ.
ರಕ್ಷಕ ಜನಿಸಿದ ಭೂಮಿಯಲ್ಲಿ, ಇಂದು ರಕ್ಷಕ ಜನಿಸಿದ ಭೂಮಿಯಲ್ಲಿ. ಒಂದು ದಿನ ಮಧ್ಯರಾತ್ರಿಯಲ್ಲಿ ಯೇಸು ಜನಿಸಿದರು ಬೆತ್ಲೆಹೇಮಲ್ಲಿ, ಯೇಸು ಜನಿಸಿದರು ಬೆತ್ಲೆಹೇಮಲ್ಲಿ. ಯೇಸು ಜನಿಸಿದ್ದು ನಮ್ಮ ಹೃದಯದಲ್ಲಿರಲು, ಯೇಸು ಜನಿಸಿದ್ದು ನಮ್ಮ ಹೃದಯದಲ್ಲಿರಲು, ಜೊತೆಯಲ್ಲೇ ಇರಲು ಸಮಾಧಾನ ಕೊಡಲು, ಜೊತೆಯಲ್ಲೇ ಇರಲು ಸಮಾಧಾನ ಕೊಡಲು ಇಮ್ಮಾನುವೇಲ ಇರುವ, ಜೊತೆಯಲ್ಲಿ ಇಮ್ಮಾನುವೇಲ ಇರುವ. ಒಂದು ದಿನ ಮಧ್ಯರಾತ್ರಿಯಲ್ಲಿ ಯೇಸು ಜನಿಸಿದರು ಬೆತ್ಲೆಹೇಮಲ್ಲಿ, ಯೇಸು ಜನಿಸಿದರು ಬೆತ್ಲೆಹೇಮಲ್ಲಿ. ಒಂದು ದಿನ ಮಧ್ಯರಾತ್ರಿಯಲ್ಲಿ ಯೇಸು ಜನಿಸಿದರು ಬೆತ್ಲೆಹೇಮಲ್ಲಿ, ಯೇಸು ಜನಿಸಿದರು ಬೆತ್ಲೆಹೇಮಲ್ಲಿ. ಕರ್ತನಲ್ಲಿರುವ ನನ್ನ ಎಲ್ಲ ದೇವಜನರಿಗೆ ಕ್ರಿಸ್ತ ಜಯಂತಿಯ ಶುಭಾಶಯಗಳು. ದೇವರ ಆತ್ಮನ ಸಹಾಯದ ಮೂಲಕ ಕೆಲವಾರು ನಿಮಿಷಗಳ ಕಾಲ ದೇವರ ವಚನವನ್ನು ಧ್ಯಾನಿಸೋಣ. ಪ್ರೀತಿಯ ದೇವಜನರೇ, ಕ್ರಿಸ್ತನ ಜನನದ ಉದ್ದೇಶ ಏನು ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಧ್ಯಾನ ಮಾಡೋಣ. ಸತ್ಯವೇದದಲ್ಲಿ ಆತ್ಮನ ನಡೆಸುವಿಕೆಯ ಮೂಲಕ ಕ್ರಮವಾಗಿ ಪ್ರಾರ್ಥನೆಯೊಟ್ಟಿಗೆ ಓದುವುದಾದರೆ ಕ್ರಿಸ್ತನ ಜನನದ ಅನೇಕ ಉದ್ದೇಶಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ. ಪ್ರೀತಿಯ ದೇವರ ಮಕ್ಕಳೇ, ಸ್ವಲ್ಪ ಕಾಲ ಕ್ರಿಸ್ತನ ಜನನದ ಉದ್ದೇಶವನ್ನು ಕುರಿತು ಇರುವ ಒಂದು 3 ಅಂಶಗಳನ್ನು ನಾವು ಧ್ಯಾನ ಮಾಡೋಣ. ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ. ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನು. ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತನ ಜನನ ಯಾತಕ್ಕಾಗಿ ಆಯಿತು ಎಂಬುದಾಗಿ ನಾವು ಪ್ರಶ್ನಿಸಿಕೊಳ್ಳುವುದಾದರೆ ಜೀವವುಳ್ಳ ವಾಕ್ಯ ನಮಗೆ ಉತ್ತರ ಕೊಡುವಂಥದ್ದಾಗಿದೆ. ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿ ಜನಿಸಿ ಬಂದನು. ದೇವರ ವಚನ ಹೇಳುತ್ತದೆ, ಎಲ್ಲ ಮನುಷ್ಯರು ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ ಎಂಬುದಾಗಿ. ಎಲ್ಲ ಮನುಷ್ಯರು ಜಾತಿ, ಧರ್ಮ, ಕುಲ, ಗೋತ್ರ ವ್ಯತ್ಯಾಸವಿಲ್ಲದೆ ಪ್ರತಿಯೊಬ್ಬ ಮನುಷ್ಯನು ಪಾಪಕ್ಕೆ ದಾಸನಾಗಿದ್ದಾನೆ, ಅಪರಾಧಗಳಿಗೆ ಗುಲಾಮನಾಗಿದ್ದಾನೆ. ದೇವರ ವಚನ ಹೇಳುತ್ತದೆ, ಪಾಪಕ್ಕೆ ಸಿಗುವ ಸಂಬಳ ಮರಣ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳು, ಈ ಪಾಪದಿಂದ, ಪಾಪದ ಫಲವಾಗಿ ಸಿಗುವಂತಹ ಮರಣದಿಂದ ಮನುಷ್ಯರನ್ನ
ಬಿಡುಗಡೆ ಮಾಡುವುದಕ್ಕೋಸ್ಕರವೇ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಈ ಭೂಮಿಯಲ್ಲಿ ಮನುಷ್ಯನಾಗಿ ಜನಿಸಿ ಬಂದನು. ಒಂದು ವೇಳೆ ಕ್ರಿಸ್ತನು ಈ ಲೋಕದಲ್ಲಿ ಜನಿಸದೆ ಹೋಗಿದ್ದರೆ ಯಾವ ಮನುಷ್ಯನಿಗೂ ಪಾಪದಿಂದ ಶಾಪದಿಂದ ಬಿಡುಗಡೆ ಸಿಗುತ್ತಲೇ ಇರಲಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಅಷ್ಟು ಮಾತ್ರವಲ್ಲ, ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 24ನೇ ವಚನ ಹೇಳುತ್ತದೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ನಾವು ಅನೀತಿವಂತರು, ನಾವು ಅಧರ್ಮಿಗಳು, ನಮ್ಮಲ್ಲಿ ಯಾವ ಒಳ್ಳೆಯತನವೂ ಇರಲಿಲ್ಲ. ದೇವರೊಂದಿಗಿನ ಒಂದು ದೈವಿಕವಾದಂತಹ ಸಂಬಂಧವನ್ನ ಕಳೆದುಕೊಂಡಂತಹ ಜನರಾಗಿದ್ದೆವು. ಆದರೆ ಯೇಸು ಕ್ರಿಸ್ತನು ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಮಾಡುವುದಕ್ಕೋಸ್ಕರ ಆತನು ಈ ಲೋಕದಲ್ಲಿ ಮನುಷ್ಯನಾಗಿ ಜನಿಸಿ ಬಂದನು. ಅಷ್ಟು ಮಾತ್ರವಲ್ಲ, ನನ್ನನ್ನ ನಿನ್ನನ್ನ ನೀತಿವಂತನನ್ನಾಗಿ ಮಾಡುವುದಕ್ಕೋಸ್ಕರ ನಮ್ಮ ಪಾಪವನ್ನ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಆತನು ಮರಣದ ಕಂಬವನ್ನು ಏರಿದನು. ಪ್ರೀತಿಯ ದೇವರ ಮಕ್ಕಳ, ಕ್ರಿಸ್ತನ ಜನನದ ಮೊದಲನೆಯ ಉದ್ದೇಶ ಮಾನವ ಕುಲದವರನ್ನ ಪಾಪದಿಂದಲೂ ಅಪರಾಧಗಳಿಂದಲೂ ಬಿಡುಗಡೆ ಮಾಡುವುದಕ್ಕೋಸ್ಕರವೇ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿ ಜನಿಸಿ ಬಂದನು ಎಂಬುದಾಗಿ ದೇವರ ವಚನ ಸ್ಪಷ್ಟವಾಗಿ ಸಾರಿ ಹೇಳುವಂಥದ್ದಾಗಿದೆ. ಆದ ಕಾರಣ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಕ್ರಿಸ್ತನ ಜನನವನ್ನು ಕುರಿತು ಸರಿಯಾದಂತಹ ಗ್ರಹಿಕೆ ಉಳ್ಳವರಾಗಿದ್ದು ದೇವರಿಗೆ ಭಯಪಡುತ್ತಾ ಕ್ರಿಸ್ತನಿಗೆ ಸ್ತೋತ್ರ ಹೇಳುತ್ತಾ ನಮ್ಮ ಜೀವಿತ ಕಾಲವೆಲ್ಲ ದೇವರ ನಾಮದ ಮಹಿಮೆಗೋಸ್ಕರವೇ ನಾವು ಬದುಕಬೇಕು. ದೇವರಿಗೆ ಸ್ತೋತ್ರವಾಗಲಿ. ಅಷ್ಟು ಮಾತ್ರವಲ್ಲ, ದೇವರ ವಚನ ಹೇಳ್ತದೆ, ಬಹಳ ಸ್ಪಷ್ಟವಾಗಿ ದೇವರ ವಚನ ಹೇಳ್ತದೆ. 1 ಯೋಹಾನ 4ನೇ ಅಧ್ಯಾಯ 9ನೇ ವಚನವನ್ನ ನೀವು ಓದುವಾಗ ದೇವರ ವಾಕ್ಯ ಹೇಳ್ತದೆ, ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಕಳಿಸಿಕೊಟ್ಟದ್ದರಲ್ಲಿ ದೇವರ ಪ್ರೀತಿ ಪ್ರತ್ಯಕ್ಷವಾಗಿದೆ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಕಳಿಸಿಕೊಟ್ಟದ್ದರಲ್ಲಿ ಅಥವಾ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿ ಜನಿಸಿ ಬರುವುದಕ್ಕೆ 2ನೆಯ ಉದ್ದೇಶ ಏನೆಂದರೆ ನನ್ನನ್ನ ನಿನ್ನನ್ನ ನಿತ್ಯ ರಾಜ್ಯಕ್ಕೆ ವಾರಸುದಾರರನ್ನಾಗಿ ಮಾಡುವುದಕ್ಕೋಸ್ಕರವೇ. ಯಾಕೆಂದ್ರೆ ಮಾನವನು ಪಾಪಾತ್ಮನಾಗಿದ್ದಾನೆ. ಮಾನವನು ನಿಜಕ್ಕೂ ನಿತ್ಯ ನರಕಕ್ಕೆ ಪಾತ್ರನಾಗಿದ್ದಾನೆ. ಇಂತಹ ಸಂದರ್ಭದಲ್ಲಿ ದೇವರು ತಾನು ಸೃಷ್ಟಿಸಿದಂತಹ ಮನುಷ್ಯರು ನರಕಕ್ಕೆ ಹೋಗಬಾರದು. ತಾನು ಸೃಷ್ಟಿಸಿದಂತಹ ಮನುಷ್ಯರು ಪರಲೋಕ ರಾಜ್ಯಕ್ಕೆ ವಾರಸುದಾರರಾಗಬೇಕು. ಅಂದ್ರೆ ನಿತ್ಯ ರಾಜ್ಯವನ್ನ, ನಿತ್ಯ ಜೀವವನ್ನ ಬಾಧ್ಯವಾಗಿ ಹೊಂದಬೇಕೆಂಬುದಾಗಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿ ಜನಿಸಿ ಬಂದನು. ಬಹಳಷ್ಟು ಜನರಿಗೆ ಕ್ರಿಸ್ತನ ಜನನದ ಒಳ್ಳೆಯ ಉದ್ದೇಶವನ್ನ ತಿಳಿಯದೆ ಕ್ರಿಸ್ತನ ಜನನವನ್ನು ಕುರಿತು ಅನೇಕರು ಪರಿಹಾಸ್ಯ ಮಾಡ್ತಾರೆ. ಅನೇಕರು ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡ್ತಾರೆ. ಅನೇಕರು ಕ್ರಿಸ್ತನ ಜನನವನ್ನ ಅಲಕ್ಷ್ಯವಾಗಿ ಕಾಣುತ್ತಾರೆ.
ಪ್ರೀತಿಯ ದೇವರ ಮಕ್ಕಳ ಕ್ರಿಸ್ತನ ಜನನವಿಲ್ಲದೆ ಒಬ್ಬ ಮನುಷ್ಯನಾದರೂ ಪರಲೋಕ ರಾಜ್ಯಕ್ಕೆ ವಾರಸುದಾರನಾಗಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನಿತ್ಯ ರಾಜ್ಯ ಅನ್ನುವಂಥದ್ದು ನಮ್ಮ ದೇವರು ವಾಸ ಮಾಡುವಂತಹ ಅಗಮ್ಯವಾದಂತಹ ಸ್ಥಳ. ಅದನ್ನು ಕುರಿತು ಸತ್ಯವೇದದಲ್ಲಿ ಬಹಳ ಅದ್ಭುತವಾಗಿ ವರ್ಣಿಸಲ್ಪಟ್ಟಿದೆ. ನಿಜಕ್ಕೂ ದೇವ ಜನರೇ, ಆ ರಾಜ್ಯಕ್ಕೆ ನಾನು ನೀನು ಹೋಗಬೇಕು. ಆ ರಾಜ್ಯಕ್ಕೆ ನಾನು ಮತ್ತು ನೀನು ವಾರಸುದಾರರಾಗಬೇಕು. ಆ ರಾಜ್ಯದಲ್ಲಿ ನಾವು ಪೌರತ್ವವನ್ನು ಪಡೆಯಬೇಕು. ದೇವರ ಸಮ್ಮುಖದಲ್ಲಿ, ದೇವರ ಸಹವಾಸದಲ್ಲಿ ನಿತ್ಯ ಕಾಲಕ್ಕೂ ಜೀವಿಸಬೇಕು ಎಂಬ ಒಂದು ಒಳ್ಳೆಯ ಉದ್ದೇಶದೊಂದಿಗೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿ ಜನಿಸಿ ಬಂದನು. ಒಂದು ವೇಳೆ ಕ್ರಿಸ್ತನು ಜನಿಸದೇ ಇದ್ದಿದ್ದರೆ ಖಂಡಿತವಾಗಿ ನಿತ್ಯ ರಾಜ್ಯಕ್ಕೆ ನಾವು ವಾರಸುದಾರರಾಗಲಿಕ್ಕೆ ಸಾಧ್ಯವೇ ಆಗುತ್ತಾ ಇರಲಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಆದ ಕಾರಣ ಎರಡನೆಯ ಉದ್ದೇಶ ಏನೆಂದರೆ, ನಿತ್ಯ ರಾಜ್ಯಕ್ಕೆ ನಮ್ಮನ್ನ ವಾರಸುದಾರರನ್ನಾಗಿ ಮಾಡುವುದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿ ಜನಿಸಿ ಬಂದನು. ದೇವರಿಗೆ ಸ್ತೋತ್ರವಾಗಲಿ. ಅಷ್ಟು ಮಾತ್ರವಲ್ಲ, ಪ್ರೀತಿಯ ದೇವರ ಮಕ್ಕಳೇ, 1 ಯೋಹಾನ 3ನೇ ಅಧ್ಯಾಯ 8ನೇ ವಚನ ಹೇಳ್ತದೆ, ಸೈತಾನನ ಕಾರ್ಯಗಳನ್ನ ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. 3ನೆಯ ಉದ್ದೇಶ, ಪೇತ್ರನು ಹೇಳ್ತಾನೆ, ಸೈತಾನನ ಕಾರ್ಯಗಳನ್ನ ನಾಶ ಮಾಡುವುದಕ್ಕಾಗಿ, ಸೈತಾನನ ಆಲೋಚನೆಗಳನ್ನ ಲಯ ಮಾಡುವುದಕ್ಕಾಗಿ, ಸೈತಾನನ ಆಕ್ರಮಣವನ್ನು ತಡೆಗಟ್ಟುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿ ಜನಿಸಿ ಬಂದನು. ಪ್ರೀತಿಯ ದೇವರ ಮಕ್ಕಳೇ, ಸೈತಾನನು ಹೇಗೋ ಮನುಷ್ಯರು ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬಾರದು, ನಿತ್ಯ ರಾಜ್ಯಕ್ಕೆ ಅವರು ಬಾಧ್ಯಸ್ಥರಾಗಬಾರದು, ಅವರು ನಿತ್ಯ ನರಕಕ್ಕೆ ಅವರು ಪಾತ್ರರಾಗಬೇಕೆಂಬುದಾಗಿ ಅನೇಕ ರೀತಿಯ ಕಾರ್ಯಗಳನ್ನ, ಒಳಸಂಚುಗಳನ್ನ, ಕುಯುಕ್ತಿಗಳನ್ನ ಮಾಡುವವನಾಗಿದ್ದಾನೆ. ಆತನ ಎಲ್ಲ ಕಾರ್ಯಗಳನ್ನ ಲಯ ಮಾಡುವುದಕ್ಕೋಸ್ಕರ, ತನ್ನ ಜನರನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿ ಜನಿಸಿ ಬಂದನು. ಅಷ್ಟು ಮಾತ್ರವಲ್ಲ, ಸೈತಾನನನ್ನ, ಆತನ ಕಾರ್ಯಗಳನ್ನ, ಸೈತಾನನ ಶಕ್ತಿಯನ್ನ ತುಳಿದು ಬಿಡುವುದಕ್ಕೆ, ನಮ್ಮನ್ನ ಸಮರ್ಥರನ್ನಾಗಿ ಮಾಡುವುದಕ್ಕೋಸ್ಕರವೂ ಸಹ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿ ಜನಿಸಿ ಬಂದನು ಎಂಬುದಾಗಿ ಅಪೊಸ್ತಲನಾದಂತಹ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 20ನೇ ವಚನದಲ್ಲಿ ಆತನು ಹೇಳ್ತಾ ಇದ್ದಾನೆ. ಆದ ಕಾರಣ ನನ್ನ ದೇವರ ಮಕ್ಕಳೇ, ಯಾರು ಸಹ ಹಗುರವಾಗಿ, ಹಾಸ್ಯಾಸ್ಪದವಾಗಿ ಕ್ರಿಸ್ತನ ಜನನವನ್ನ ನೆನೆಸಬೇಡ್ರಿ. ಕ್ರಿಸ್ತನ ಜನನ ಅನೇಕ ದೈವಿಕ ಆಶೀರ್ವಾದಗಳೊಟ್ಟಿಗೆ ಕೂಡಿದೆ, ಅನೇಕ ಒಳ್ಳೆಯ ಉದ್ದೇಶಗಳನ್ನು ಒಳಗೊಂಡಿದೆ. ಆದರೆ ಇಲ್ಲಿ ಈಗ ನಾವು 3 ಅಂಶಗಳನ್ನು ಮಾತ್ರ ಗಮನಿಸಿದ್ದೇವೆ. ಒಂದು, ಪಾಪ ಅಪರಾಧಗಳಿಂದ ಮಾನವ ಕುಲದವರನ್ನ ಬಿಡುಗಡೆ ಮಾಡುವುದಕ್ಕೋಸ್ಕರ ಯೇಸು ಕ್ರಿಸ್ತನು ಮನುಷ್ಯ ಕುಮಾರನಾಗಿ ಈ ಲೋಕದಲ್ಲಿ ಜನಿಸಿದನು. ಅಷ್ಟು ಮಾತ್ರವಲ್ಲ, ನರಕಕ್ಕೆ ಪಾತ್ರರಾಗಿದ್ದಂತಹ ಜನರನ್ನ ಬಿಡಿಸಿ ನಿತ್ಯ ರಾಜ್ಯಕ್ಕೆ ವಾರಸುದಾರರನ್ನಾಗಿ ಮಾಡುವುದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿ ಜನಿಸಿ ಬಂದನು.
ಅಷ್ಟು ಮಾತ್ರವಲ್ಲ, ಮೂರನೆಯದಾಗಿ ಮನುಷ್ಯನಿಗೆ ವಿರುದ್ಧವಾಗಿ, ಮನುಷ್ಯನ ಆಶೀರ್ವಾದಕ್ಕೆ ತಡೆಯಾಗಿ, ಮನುಷ್ಯನ ಅವನತಿಗೆ ಕೆಲಸ ಮಾಡುವಂತಹ ಸೈತಾನನನ್ನ, ಆತನ ಕಾರ್ಯಗಳನ್ನ ಲಯ ಮಾಡುವುದಕ್ಕೋಸ್ಕರ, ಸೈತಾನನನ್ನ ನಮ್ಮ ಕಾಲ ಕೆಳಗೆ ಹಾಕಿ ನಮ್ಮಿಂದ ತುಳಿಸಿ ಬಿಡುವುದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿ ಬಂದನು. ಆದ ಕಾರಣ ಕ್ರಿಸ್ತನ ಜನನ ಉದ್ದೇಶವನ್ನ ಜನರಿಗೆ ಸರಿಯಾದ ರೀತಿಯಲ್ಲಿ ಅರ್ಥೈಸುವಂತಹ ಕೆಲಸವನ್ನ ವಿಶ್ವಾಸಿಗಳಾದಂತಹ, ಸೇವಕರಾದಂತಹ ನಾವು ಮಾಡಬೇಕಾಗಿದೆ. ಕ್ರಿಸ್ಮಸ್ ಅಂದರೆ ಕೇವಲ ಹೊಸ ವಸ್ತ್ರಗಳನ್ನ ಧರಿಸುವಂಥದ್ದು ಅಥವಾ ಕ್ರಿಸ್ಮಸ್ ಕೇಕನ್ನ ಕತ್ತರಿಸುವಂಥದ್ದು, ಮನೆಯನ್ನ, ದೇವರ ಆಲಯವನ್ನ ಅಲಂಕಾರ ಮಾಡುವಂಥದ್ದು, ಅಷ್ಟು ಮಾತ್ರವಲ್ಲ, ಸಂಭ್ರಮ ಸಡಗರದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡುವಂಥದ್ದು ನಿಜವಾದ ಕ್ರಿಸ್ಮಸ್ ಅಲ್ಲ. ನಿಜವಾದ ಕ್ರಿಸ್ಮಸ್ ಅನ್ನ ಆಚರಣೆ ಮಾಡಬೇಕಾದರೆ ಈ ಲೋಕದಲ್ಲಿ ಇರುವ ಪ್ರತಿಯೊಬ್ಬ ಪ್ರಜೆಗೆ ಯೇಸು ಕ್ರಿಸ್ತನ ಜನನದ ಉದ್ದೇಶ ಏನು ಎಂಬುದಾಗಿ ಸಾರಿ 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 ಹೇಳುವಾಗ ಮಾತ್ರವೇ ನಾವು ಅರ್ಥಪೂರ್ಣವಾದಂತಹ ಕ್ರಿಸ್ಮಸ್ ಅನ್ನ ಆಚರಣೆ ಮಾಡಿದಾಗಾಗ್ತದೆ. ಆದ್ದರಿಂದ ನಾವೆಲ್ಲರೂ ಯಾವುದೋ ಒಂದು ಪದ್ಧತಿಗೆ ಅನುಸಾರವಾಗಿ ನಾವು ಕ್ರಿಸ್ಮಸ್ ಅನ್ನ ಆಚರಣೆ ಮಾಡದೆ ದೈವಿಕತೆಯ ಉದ್ದೇಶವನ್ನ ಇಟ್ಟುಕೊಂಡಂತವರಾಗಿ, ಆತ್ಮಗಳ ರಕ್ಷಣೆಗಾಗಿ ಕ್ರಿಸ್ತನ ಜನನದ ಉದ್ದೇಶವನ್ನ ಜನರಿಗೆ ಸರಿಯಾದ ರೀತಿಯಲ್ಲಿ ತಿಳಿಸುವಂತವರಾಗಿ ಕ್ರಿಸ್ಮಸ್ ಅನ್ನ ಆಚರಣೆ ಮಾಡೋಣ. ದೇವರು ಖಂಡಿತವಾಗಿ ನಮಗೆ ಸಹಾಯ ಮಾಡ್ತಾನೆ. ದೇವರ ಆತ್ಮನ ಸಹಾಯದ ಮೂಲಕ ಇದುವರೆಗೂ ಕ್ರಿಸ್ತನ ಜನನದ ಉದ್ದೇಶಗಳಲ್ಲಿ 3 ಉದ್ದೇಶಗಳನ್ನ ನಾವು ತಿಳಿದಿದ್ದೇವೆ. ಮತ್ತೊಮ್ಮೆ ನಾನು ಪುನರಾವರ್ತಿಸಲಿಕ್ಕೆ ಇಷ್ಟಪಡುತ್ತೇನೆ. ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿ ಜನಿಸಿದ್ದು ಮಾನವನ ಕುಲದ ಪಾಪ ಅಪರಾಧಗಳನ್ನ ಹೋಗಲಾಡಿಸುವುದಕ್ಕಾಗಿ. ಎರಡನೆಯದು, ನರಕಕ್ಕೆ ಪಾತ್ರನಾದಂತಹ ಮಾನವರನ್ನ ನಿತ್ಯ ರಾಜ್ಯಕ್ಕೆ ವಾರಸುದಾರರನ್ನಾಗಿ ಮಾಡುವುದಕ್ಕಾಗಿ. ಮೂರನೆಯದು, ಸೈತಾನನನ್ನ, ಆತನ ಎಲ್ಲ ಕಾರ್ಯಗಳನ್ನ ಲಯ ಮಾಡುವುದಕ್ಕಾಗಿಯೇ ಕ್ರಿಸ್ತನು 2000 ವರ್ಷಗಳ ಹಿಂದೆ ಈ ಲೋಕದಲ್ಲಿ ಮನುಷ್ಯನಾಗಿ ಜನಿಸಿ ಬಂದನು. ಇದನ್ನು ನಾವು ಹೃದಯದಲ್ಲಿಟ್ಟುಕೊಂಡಂಥವರಾಗಿ ಈ ಸಂಗತಿಯನ್ನು ಅನೇಕರಿಗೆ ಹೇಳಿ ಕ್ರಿಸ್ತನಲ್ಲಿ ಜನರನ್ನ ದೃಢಪಡಿಸಿ ನಿಲ್ಲಿಸೋಣ. ದೇವರು ನಮ್ಮನ್ನ ಆಶೀರ್ವಾದ ಮಾಡುತ್ತಾನೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ಜೀವ ಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ಅತಿಶಯವಾದ ನಾಮಕ್ಕೆ ನಾನು ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಒಂದು ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವ, ಈ ಒಂದು ವಿಡಿಯೋವನ್ನ ವೀಕ್ಷಣೆ ಮಾಡುತ್ತಿರುವ ಜನರೆಲ್ಲರನ್ನ ಆಶೀರ್ವಾದ ಮಾಡು. ಬಿತ್ತಲ್ಪಟ್ಟ ವಾಕ್ಯಗಳು ಪ್ರತಿಯೊಬ್ಬರ ಹೃದಯದಲ್ಲಿ 100ಕ್ಕೆ 100ರಷ್ಟು ಫಲಿಸಲಿ. ಪ್ರತಿಯೊಬ್ಬರು ಕ್ರಿಸ್ತನ ಜನನದ ಸರಿಯಾದ ಉದ್ದೇಶವನ್ನು ತಿಳಿದು ಅರ್ಥಗರ್ಭಿತವಾಗಿ ಕ್ರಿಸ್ತ ಜಯಂತಿಯನ್ನ ಆಚರಿಸುವಂತೆ, ಅನೇಕರನ್ನ ಕ್ರಿಸ್ತನ ಬಳಿಗೆ ನಡೆಸುವಂತೆ ನಿನ್ನ ಮಹಾಕೃಪೆಯನ್ನು ಅನುಗ್ರಹ ಮಾಡು. ಅಪ್ಪ, ಈ ವಿಡಿಯೋ ವೀಕ್ಷಣೆ ಮಾಡುತ್ತಿರುವ ಜನರಲ್ಲಿ ಯಾರಾದರೂ ಬಲಹೀನತೆಯಲ್ಲಿದ್ದರೆ, ಕಷ್ಟದಲ್ಲಿದ್ದರೆ, ಬಡತನದಲ್ಲಿದ್ದರೆ, ಸಮಸ್ಯೆಗಳ ಮಧ್ಯದಲ್ಲಿದ್ದರೆ, ಈ ಕ್ಷಣ ನಿನ್ನ ಮಹಾಶಕ್ತಿಯಿಂದ ಅವರೆಲ್ಲರನ್ನ ಬಿಡುಗಡೆ ಮಾಡಪ್ಪ. ನಿಮ್ಮ ಸ್ವರ್ಗೀಯ ಆಶೀರ್ವಾದವನ್ನ ಅವರಿಗೆ ಅನುಗ್ರಹ ಮಾಡು. ನಿನ್ನ ಕೃಪೆಯ ಮಳೆಯನ್ನ ಅವರ ಮೇಲೆ ಸುರಿಸು. ಅವರ ಜೀವಿತ ಕಾಲವೆಲ್ಲ
ಕ್ರಿಸ್ತನಿಗೆ ನಂಬಿಗಸ್ತರಾಗಿ ಬದುಕಲಿಕ್ಕೆ ಕೃಪೆಯನ್ನ ಅನುಗ್ರಹಿಸು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನು